ಸುರೇಶ್ ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಸ್ವತಃ ವಿಪಕ್ಷ ನಾಯಕರಾಗಿರುವ ಆರ್ ಅಶೋಕ್ ನಮ್ಮ ಜೊತೆಗೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ರಾಜ್ಯಪಾಲರ ನಡೆಯನ್ನ ತಾವು ಸಮರ್ಥನೆ ಮಾಡ್ಕೊಳ್ತೀರಿ, ಆದ್ರೆ ಕಾಂಗ್ರೆಸ್ ಇದನ್ನ ಸಂವಿಧಾನ ವಿರೋಧಿ ನಡೆ ಅಂತ ಹೇಳುತ್ತೆ. ಇದನ್ನ ನೀವು ಯಾವ ರೀತಿ ನೋಡ್ತೀರಿ ವಿಪಕ್ಷ ನಾಯಕರಾಗಿ? ಕಾಂಗ್ರೆಸ್ ಅವರು ಸಂವಿಧಾನದ ಪರವಾಗಿ ಯಾವತ್ತಿದ್ದಾರೆ ಹೇಳಿ ಫಸ್ಟ್. ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದಂತವ್ರು, ಕೋರ್ಟ್ ಆದೇಶಗಳನ್ನ ಧಿಕ್ಕಾರ ಮಾಡಿದಂತವ್ರು, ಶಾಬಾನು ಪ್ರಕರಣದಲ್ಲಿ ಅವರು ನಮ್ಗೆ ಸಂವಿಧಾನದ ವಿರೋಧಿ ಅನ್ನೋ ಪಾಠ ಹೇಳ್ಕೊಡಕ್ಕೆ ಅವ್ರ ಯೋಗ್ಯತೆ ಏನಿದೆ? ಕಾಂಗ್ರೆಸ್ ಅವ್ರಿಗೆ ಆ ಯೋಗ್ಯತೆ ಕಳ್ಕೊಂಡ್ಬಿಟ್ಟಿದ್ದಾರೆ ಅವರು. ಈ ಗವರ್ನರ್ ಅವರು ಏನು ಮೊದಲ ಅಧಿವೇಶನದಲ್ಲಿ ಅವರು ರಾಜ್ಯದ ಪರವಾಗಿ ಭಾಷಣ ಮಾಡಬೇಕಾಗಿತ್ತು, ಅದಕ್ಕೆ ಮಾಡ್ತಾರ ಅವರು. ಆದ್ರೆ ನೀವು ಕೇಂದ್ರ ಸರ್ಕಾರವನ್ನ ಕಟ್ಟು ಪದಗಳಲ್ಲಿ ಟೀಕೆ ಮಾಡುವಂತದ್ದು ಅವಶ್ಯಕತೆ ಏನಿದೆ? ಹಿಂದೆ ನಾವು ಸರ್ಕಾರ ಮಾಡಿದಿರಿ. 2009ರಲ್ಲಿ ನಮ್ ಸರ್ಕಾರ ಇತ್ತು, ಆಗ ಫ್ಲಡ್ ಆಯ್ತು. ನಾವೇ ಹಣಕ್ಕೋಸ್ಕರ ಅಂಗಲಾಚ್ತಾ ಇದ್ರಿ ಮನಮೋಹನ್ ಸಿಂಗ್ ಸರ್ಕಾರ ಕೇಂದ್ರದಲ್ಲಿ. ಕಾವೇರಿ ವಿಚಾರವಾಗಿ ನಮ್ಗೆ ಅನ್ಯಾಯ ಆಯ್ತು. ತಮಿಳುನಾಡು ಪರವಾಗಿ ಅವತ್ತು ಕಾಂಗ್ರೆಸ್ ಅವರು ತೀರ್ಮಾನ ಕೊಟ್ಟರು ಅವತ್ತು ಮನಮೋಹನ್ ಸಿಂಗ್ ಅವರು, ನೀರು ಬಿಡಿ ಅಂತ ಹೇಳ್ಬಿಟ್ಟು. ಅವಾಗ ನಾವು ಹಿಂಗೆ ರಾಜ್ಯಪಾಲರ ಭಾಷಣದಲ್ಲಿ ಓದಿಸಿದೀರಾ? ನಿಮ್ಗೆ ಸಂವಿಧಾನದತ್ತವಾಗಿ ಅವಕಾಶಗಳಿದೆ. ಈಗ ನಾವೇನೋ ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ ಅರ್ಜಿ ಹಾಕ್ಬಿಡ್ತೀರಿ, ಸುಪ್ರೀಂ ಕೋರ್ಟ್ ಅವ್ರು ಕೇಳ್ತಾರೆ ಹೈಕೋರ್ಟ್ಗೆ ಹೋಗಿದ್ಯಾ, ಸಿವಿಲ್ ಕೋರ್ಟ್ಗೆ ಹೋಗಿದ್ದೀರಾ ಅಂತ ಕೇಳ್ತಾರೆ. ನೀವು ಹೋಗ ಭೇಟಿ ಮಾಡಿ, ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ, ಆಗಿಲ್ಲ ಅಂದ್ರೆ ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ. ಅದ್ ಏನು ಸಂವಿಧಾನದಡಿಯಲ್ಲಿ ಅವಕಾಶಗಳನ್ನ ಬಿಟ್ಬಿಟ್ಟು ನೀವು ಏಕಾಏಕಿ ರಾಜ್ಯಪಾಲರ ಕೈಲಿ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡುವಂತದ್ದು ಕಟ್ಟುಪದಗಳಲ್ಲಿ ಎಷ್ಟು ಸರಿ? ನೀವ್ ಹೇಳಿದ್ನೆಲ್ಲ ಓದ್ಬೇಕು. ನಾಳೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಇವಾಗ ವಿಧಾನಸೌಧದಲ್ಲಿ ಕೂಗುದ್ರಲ್ಲ, ಅಲ್ಲಿ ಕಾಂಗ್ರೆಸ್ ಯಾರು ರಾಜ್ಯಸಭಾ ಅವರ ಬೆಂಬಲಿಗರು, ನಾಳೆ ಏನ್ ಹೇಳಬೇಕು ಗವರ್ನರ್ ಓದ್ಬೇಕಾ ಅದನ್ನ? ಅವ್ರಿಗೆ ಸಂವಿಧಾನದತ್ತವಾಗಿ ಒಂದು ಅವಕಾಶ ಇದೆ. ಅವ್ರು ಕೇಂದ್ರದ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ರಾಜ್ಯದ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ಅವ್ರಿಗೂ ಕಾನೂನು ಗೊತ್ತಿದೆ, ಕಾನೂನು ಅಡಿಯಲ್ಲಿ ಮಾಡಿದ್ದಾರೆ ಅವರು. ಅದ್ರ ತಪ್ಪೇನಿದೆ? ಬಟ್ ಅಶೋಕ್ ಅವರೇ, ಈ ಕಾಂಗ್ರೆಸ್ ಹೇಳ್ತಾ ಇರೋದೇನಂತಂದ್ರೆ ರಾಜ್ಯಪಾಲರ ಕರ್ತವ್ಯಗಳಲ್ಲಿ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡೋದು ಕೂಡ ಒಂದು ಕರ್ತವ್ಯ, ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿದೆ. ಇದನ್ನೇನಾದ್ರು ಅವರು ಮಾಡ್ಲಿಲ್ಲ ಅಂತಂದ್ರೆ ನಮಗೆ ಕಾನೂನು ರೀತಿಯ ಹೋರಾಟ ಮಾಡೋದಕ್ಕೆ ಅವಕಾಶಗಳಿದೆ, ರಾಜ್ಯಪಾಲರು ಸಂವಿಧಾನದ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅನ್ನುವಂಥದ್ದು. ಇದು ಕಾಂಗ್ರೆಸ್ ಅನ್ನ ಇದು ಈ ರೀತಿನೂ ಬಳಸ್ಕೋಬಹುದಲ್ಲ ಅಂತ? ಅಲ್ಲ, ಈಗ ಅವರು ಓದಲ್ಲ ಅಂತ ಎಲ್ಲ ಹೇಳಿದ್ದಾರೆ, ಪದ ತೆಗೀರಿ ಅಂತ ಹೇಳಿದ್ದಾರೆ ಅಷ್ಟೇ. ತೆಗೆದು ಓದಿಸಿ. ಅವ್ರು ಎಲ್ಲಿ ಇದುವರೆಗೂ ನಿಮ್ಮ ಸರ್ಕಾರ ಬಂದು 2.5 ವರ್ಷ ಆಯ್ತಲ್ಲ, ನೀವು ಕೊಟ್ಟಿದ್ದೆಲ್ಲ ಓದಿದಾರಲ್ಲ. ಅವಾಗ ಟಿಪ್ಪುನ ವೈಭವೀಕರಣ ಮಾಡಿದಿರಿ, ನಾವು ವಿರೋಧ ಮಾಡ್ತಾ ಇದ್ರಿ ಟಿಪ್ಪುನ, ಓದಿದಾರಲ್ಲ ಟಿಪ್ಪು ಪರವಾಗಿ. ಇದೇ ರೀತಿಯ ಪರಿಸ್ಥಿತಿ ತಮಿಳುನಾಡಿನಲ್ಲೂ ಬಂತು. ಅಲ್ಲಿ ರಾಜ್ಯಪಾಲ ರವಿ ಅವರು ಸರ್ಕಾರ ಕೊಟ್ಟಿರೋ ಭಾಷಣದಲ್ಲಿ ದೋಷ ಇದೆ ಅಂತ ಹೇಳಿ ಓದ್ದೆ ಹಾಗೆ ಹೊರಟರು. ಡಿಎಂಕೆ ಮೆಂಬರ್ಸ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ 176ನೇ ವಿಧಿ, ಸಂವಿಧಾನದ 176ನೇ ವಿಧಿಯ ಪ್ರಕಾರ ರಾಜ್ಯಪಾಲರು ರಾಜ್ಯ ಸರ್ಕಾರ ಕೊಟ್ಟಿರೋ ಭಾಷಣವನ್ನ ಓದಲೇಬೇಕು, ಇಲ್ಲಿ ವೈಯಕ್ತಿಕ ಅಭಿಪ್ರಾಯಗಳಿಗೆ ಅವಕಾಶ ಇಲ್ಲ ಅಂತ ಹೇಳಿ. ಅದೇ ಇಲ್ಲಿ ಅನ್ವಯ ಆಗ್ಬೋದು ಅಂತ? ಅಲ್ಲ, ಅನ್ವಯ ಆಗ್ಬೋದು. ಹೀಗೆ ಓದ್ಬೇಕು ಅಂತ ಎಲ್ಲಿ ಸಂವಿಧಾನದ ಅಡಿಯಲ್ಲಿ ಹೇಳಿದ್ದಾರೆ? ಅಂದ್ರೆ ಏನು ಬರೆದು ಕೊಟ್ರು ಓದ್ಬೋದ? ಹಂಗಾರೆ ನಾಳೆ ಯಾರೋ ದೇಶದ ವಿರುದ್ಧವಾಗಿ ಭಾಷಣ ಬರ್ಕೊಟ್ರು ಅಂತ ಇಟ್ಕೊಳ್ಳಿ, ಓದಕ ಸಾಧ್ಯನದು? ಅವೆಲ್ಲ ಆಗಲ್ಲ. ಅದನ್ನ ಗವರ್ನರ್ ಇರೋದು ರಾಜ್ಯ ಸರ್ಕಾರಕ್ಕೆ ತಿಳುವಳಿಕೆ ಕೊಡಕ್ ಇರೋದು. ರಾಜ್ಯ ಸರ್ಕಾರ ತಪ್ಪು ಮಾಡಿದಾಗ ತಿಳುವಳಿಕೆ ಮಾಡಕ್ ಇರೋದು. ಆ ತಿಳುವಳಿಕೆನ ಹೇಳಿದ್ದಾರೆ. ಆ ಪದ ತೆಗೆದಾಕಿದ್ರೆ ನಿಮ್ಗೇನು ಏನ್ ಸಮಸ್ಯೆ ಆಗ್ತದೆ ನಿಮ್ಗೆ? ಅದರಿಂದ ಏನಾನ ನಿಮ್ಗೆ ಹಣ ಬರುತ್ತಾ? ಏನು ಇಲ್ಲಲ್ಲ ನಿಮ್ಗೆ. ಈಗ ಅವರು ಹಿಂಗೂ ಪ್ರಶ್ನೆ ಮಾಡ್ತಾರೆ, ಹೇಳ್ತಾ ಇದ್ದೀರಾ ವಿಕಸಿತ ಭಾರತ ಬೇಡ, ಗಾಂಧಿ ಹೆಸರಿಡಿ ಅಂತ ಹೇಳಿದ್ದಾರೆ. ಅದು ಕೇಂದ್ರ ಸರ್ಕಾರ ತೀರ್ಮಾನ. ಈಗ ಹೆಂಗೆ ರಾಜ್ಯ ಸರ್ಕಾರ ಹಲವಾರು ಯೋಜನೆಗಳನ್ನ ತಂದಿದ್ಯಪ್ಪ, 5 ಗ್ಯಾರಂಟಿ ತಂದಿದೆ, ನಾವ್ ವಿರೋಧ ಮಾಡಿದ್ರಿ, ನೀವು ತೆಗೆದಾಕಿದ್ರ? ಇಲ್ಲ. ಕೇಂದ್ರ ಸರ್ಕಾರ ಅವ್ರಿಗೆ ಬೇಕಾದ ಹೆಸರಿಡಕ್ಕೆ ಅವ್ರಿಗೆ ಅಧಿಕಾರ ಇದೆ. ನೀವು ಬೇಕಾದ್ರೆ ಉಪಯೋಗ ಮಾಡ್ಕೊಳ್ಳಿ, ಬೇಡ ಅಂದ್ರೆ ಬಿಡಿ. ಓಕೆ ಅಶೋಕ್ ಅವರೇ, ಒಂದು ಫೈನಲ್ ಕ್ವಶನ್ ನಿಮ್ಗೆ. ಈಗ ವಿಪಕ್ಷ ನಾಯಕರಾಗಿ ನೀವು ಈ ಸರ್ಕಾರಕ್ಕೆ ಒಂದು ರೀತಿ ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗಿದೆ, ಇದನ್ನ ನೀವು ಯಾವ ರೀತಿ ನೋಡ್ತೀರಿ? ಏನ್ ಮಾಡಬಹುದು? ಮೌನ ವಹಿಸೋದೇ ಉತ್ತಮ ಅಂತ ಸುಮ್ಮನೆ ಇರ್ತೀರಾ, ಅಥವಾ ರಾಜ್ಯಪಾಲರ ನಡೆಯನ್ನ ಓಪನ್ ಆಗಿ ಸಮರ್ಥನೆ ಮಾಡ್ಕೊಡ್ತೀರಾ, ಹೇಗೆ? ಇಲ್ಲ, ರಾಜ್ಯ ಸರ್ಕಾರಕ್ಕೆ ನಾನು ಕಿವಿ ಮಾತನ್ನ ಹೇಳ್ತೀನಿ. ದುರ್ಯೋಧನ ಹಠ ಹಿಡಿದು ಸಾವನ್ನಪ್ಪದ,
ಈ ಸರ್ಕಾರ ನೀವ್ಯಾಕೆ ದುರ್ಯೋಧನ ರೀತಿ ಹಠ ಹಿಡಿತೀರಾ? ಸಂವಿಧಾನದ ಅಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯದ ಸಂಬಂಧಗಳು ಸೌಹಾರ್ದಿತವಾಗಿರ್ಬೇಕು. ಎಲ್ಲಿ ಯಾವ ರೀತಿ ವಿರೋಧ ಮಾಡಬೇಕು ವಿರೋಧ ಮಾಡಕ್ಕೆ ಅವಕಾಶ ಇದೆ. ನಾವು ಇದು ವಿಧಾನಸಭೆಯಲ್ಲಿ ವಿರೋಧ ಮಾಡ್ತೀವಿ ರಾಜ್ಯ ಸರ್ಕಾರಕ್ಕೆ. ವಿರೋಧ ಮಾಡಿದಿರಿ, ಬೇಕಾದಷ್ಟು ಹೋರಾಟ ಮಾಡಿದಿರಿ. ಬಡ್ಜೆಟ್ ಬಂದಾಗ ಪಾಸ್ ಮಾಡ್ಕೊಡಲ್ವಾ ನಾವು? ಬಡ್ಜೆಟ್ ಅಲ್ಲಿ ಎಂದಾದ್ರೂ ವಿರೋಧ ಮಾಡಿದಿರಾ ಬಡ್ಜೆಟ್ಗೆ? ಇಲ್ಲಿ ದುರ್ಯೋಧನ ಧೃತರಾಷ್ಟ್ರ ಯಾರು ಅಶೋಕ್ ಅವರೇ? 100% ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು. ಇವ್ರು ಅದು ಬಿಡ್ಬೇಕು, ಹಠ ಬಿಡ್ಬೇಕು. ಅದರಿಂದ ಏನ್ ಸಾಧನೆ ಮಾಡಕ್ಕಾಗಲ್ಲ. ಇವರು ಅವ್ರು ಓದಲ್ಲ ಅಂತ ಹೇಳಿಲ್ಲ. ನಾವ್ ಓದಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ, ನೀವು ಪದಗಳನ್ನ ಸರಿಯಾದಂತ ಪದಗಳನ್ನ ಅಳವಡಿಸ್ಕೊಂಡು ತನ್ನಿ ಅಂತ ಹೇಳಿದ್ದಾರೆ ಅಷ್ಟೇ. ಸಲಹೆ ಕೊಟ್ಟಿದ್ದಾರೆ. ಅದನ್ನ ಮಾತಾಡ್ಬೇಕು ಗವರ್ನರ್ ಹತ್ರ. ಯಾಕೆ ನಾವು ಈ ಪದನ ಹಾಕಿದಿರಿ, ಇದು ಸಂವಿಧಾನಿಕವಾಗಿದೆಯಾ, ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು. ಅವ್ರು ಕನ್ವಿನ್ಸ್ ಮಾಡ್ಬೇಕು. ಇವರ ಮನವೊಲಿಸಿ ಅಶೋಕ್ ಅವರೇ, ಒಂದೇ ಒಂದು ಫೈನಲ್ ಕ್ವಶನ್ ಅಂದು, ಸರ್ಕಾರ ಮನವೊಲಿಸಿ ಭಾಷಣ ಓದಿಸೋದಕ್ಕೆ ಮುಂದಾದ್ರೆ ದಯವಿಟ್ಟು ಭಾಷಣ ಓದೋದಕ್ಕೆ ಹೋಗ್ಬೇಡಿ ಅಂತ ನಿಮ್ಮ ಬಿಜೆಪಿ ನಿಯೋಗವು ಭೇಟಿ ಆಗ್ಬೋದಾ ರಾಜ್ಯಪಾಲರನ್ನ? ನಾವು ಆ ತರ ನೋಡಿ, ಸಂವಿಧಾನದತ್ತವಾಗಿ ಏನ್ ಅವಕಾಶಗಳಿದೆ ಅದನ್ನ ಗವರ್ನರ್ ಅವರು ಮಾಡ್ಕೊಳೋಂತ ಅಧಿಕಾರ ಇದೆ. ಅವ್ರು ನಾವು ತಿಳಿ ಹೇಳೋಂತ ಅವಶ್ಯಕತೆ ಅವ್ರಿಗೆ ಬರಲ್ಲ ಅಂತ ಅನ್ಸ್ತೈತೆ. ಅವ್ರದ್ದೊಂದು ಸಂವಿಧಾನಿಕ ಹುದ್ದೆ, ಅದರಲ್ಲಿ ಏನೇನು ಹೇಗ್ ಮಾಡ್ಬೇಕು ಅನ್ನೋದು ಅವ್ರಿಗೂ ಅಡ್ವೈಸರ್ಸ್ ಇದ್ದಾರೆ. ಗವರ್ನರ್ಗೂನು ಕಾನೂನು ತಜ್ಞರ ಒಂದು ಅಡ್ವೈಸರ್ನು ತಗೊಂಡಿರ್ತಾರೆ ಮೋಸ್ಟ್ಲಿ. ಅವರು ಅದನ್ನ ಮಾಡಿರ್ತಾರೆ. ಇಲ್ಲಿ ಹಠ ಬೇಡ. ಹಠ ಯಾಕೆ? ಅವ್ರು ಓದಲ್ಲ ಅಂತ ಹೇಳಿಲ್ಲ, ನೀವು ಪದ ಬಳಕೆ ಸರಿ ಇಲ್ಲ ಅಂತ ಹೇಳಿದ್ದಾರೆ. ಸರಿ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಫೈನ್. ಥ್ಯಾಂಕ್ ಯು ಅಶೋಕ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿ. ಸುರೇಶ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಸ್ವತಃ ವಿಪಕ್ಷ ನಾಯಕರಾಗಿರುವ ಆರ್ ಅಶೋಕ್ ನಮ್ಮ ಜೊತೆಗೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ರಾಜ್ಯಪಾಲರ ನಡೆಯನ್ನ ತಾವು ಸಮರ್ಥನೆ ಮಾಡ್ಕೊಡ್ತೀರಿ, ಆದ್ರೆ ಕಾಂಗ್ರೆಸ್ ಇದನ್ನ ಸಂವಿಧಾನ ವಿರೋಧಿ ನಡೆ ಅಂತ ಹೇಳುತ್ತೆ. ಇದನ್ನ ನೀವು ಯಾವ ರೀತಿ ನೋಡ್ತೀರಿ ವಿಪಕ್ಷ ನಾಯಕರಾಗಿ? ಕಾಂಗ್ರೆಸ್ ಅವರು ಸಂವಿಧಾನದ ಪರವಾಗಿ ಯಾವತ್ತಿದ್ದಾರೆ ಹೇಳಿ? ಫಸ್ಟ್ ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದಂತವ್ರು, ಕೋರ್ಟ್ ಆದೇಶಗಳನ್ನ ಧಿಕ್ಕಾರ ಮಾಡಿದಂತವ್ರು, ಶಾಬಾನು ಪ್ರಕರಣದಲ್ಲಿ ಅವರು ನಮ್ಗೆ ಸಂವಿಧಾನದ ವಿರೋಧಿ ಅನ್ನೋ ಪಾಠ ಹೇಳ್ಕೊಡಕ್ಕೆ ಅವ್ರ ಯೋಗ್ಯತೆ ಏನಿದೆ? ಕಾಂಗ್ರೆಸ್ ಅವ್ರಿಗೆ ಆ ಯೋಗ್ಯತೆ ಕಳ್ಕೊಂಡ್ಬಿಟ್ಟಿದ್ದಾರೆ ಅವರು. ಈ ಗವರ್ನರ್ ಅವರು ಏನು ಮೊದಲ ಅಧಿವೇಶನದಲ್ಲಿ ಅವರು ರಾಜ್ಯದ ಪರವಾಗಿ ಭಾಷಣ ಮಾಡಬೇಕಾಗಿತ್ತು, ಅದಕ್ಕೆ ಮಾಡ್ತಾರ ಅವರು. ಆದ್ರೆ ನೀವು ಕೇಂದ್ರ ಸರ್ಕಾರವನ್ನ ಕಟ್ಟು ಪದಗಳಲ್ಲಿ ಟೀಕೆ ಮಾಡುವಂತದ್ದು ಅವಶ್ಯಕತೆ ಏನಿದೆ? ಹಿಂದೆ ನಾವು ಸರ್ಕಾರ ಮಾಡಿದಿರಿ. 2009ರಲ್ಲಿ ನಮ್ ಸರ್ಕಾರ ಆಯ್ತು. ಆಗ ಫ್ಲಡ್ ಆಯ್ತು. ನಾವೇ ಹಣಕ್ಕೋಸ್ಕರ ಅಂಗಲಾಚ್ತಾ ಇದ್ರಿ ಮನಮೋಹನ್ ಸಿಂಗ್ ಸರ್ಕಾರ ಕೇಂದ್ರದಲ್ಲಿ. ಕಾವೇರಿ ವಿಚಾರವಾಗಿ ನಮ್ಗೆ ಅನ್ಯಾಯ ಆಯ್ತು. ತಮಿಳುನಾಡು ಪರವಾಗಿ ಅವತ್ತು ಕಾಂಗ್ರೆಸ್ ಅವರು ತೀರ್ಮಾನ ಕೊಟ್ರು. ಅವತ್ತು ಮನಮೋಹನ್ ಸಿಂಗ್ ಅವರು ನೀರ್ ಬಿಡಿ ಅಂತ ಹೇಳ್ಬಿಟ್ಟು. ಅವಾಗ ನಾವು ಹಿಂಗೆ ರಾಜ್ಯಪಾಲರ ಭಾಷಣದಲ್ಲಿ ಓದಿಸಿದೀರಾ? ನಿಮ್ಗೆ ಸಂವಿಧಾನದತ್ತವಾಗಿ ಅವಕಾಶಗಳಿದೆ. ಈಗ ನಾವೇನೋ ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ಬಿಡ್ತೀರಿ. ಸುಪ್ರೀಂ ಕೋರ್ಟ್ ಅವ್ರು ಕೇಳ್ತಾರೆ, ಹೈಕೋರ್ಟ್ಗೆ ಹೋಗಿದ್ಯಾ, ಸಿವಿಲ್ ಕೋರ್ಟ್ಗೆ ಹೋಗಿದ್ದೀರಾ ಅಂತ ಕೇಳ್ತಾರೆ. ನೀವು ಭೇಟಿ ಮಾಡಿ, ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ, ಆಗಿಲ್ಲ ಅಂದ್ರೆ ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ. ಅದ್ ಏನು ಸಂವಿಧಾನದಡಿಯಲ್ಲಿ ಅವಕಾಶಗಳನ್ನ ಬಿಟ್ಬಿಟ್ಟು ನೀವು ಏಕಾಏಕಿ ರಾಜ್ಯಪಾಲರ ಕೈಲಿ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡುವಂತದ್ದು ಕಟುಪದಗಳಲ್ಲಿ ಎಷ್ಟು ಸರಿ? ನೀವು ಹೇಳಿದ್ನೆಲ್ಲ ಓದ್ಬೇಕು. ನಾಳೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಇವಾಗ ವಿಧಾನಸೌಧದಲ್ಲಿ ಕೂಗುದ್ರಲ್ಲ, ಅಲ್ಲಿ ಕಾಂಗ್ರೆಸ್ ಯಾರೋ ರಾಜ್ಯಸಭಾ ಅವರ ಬೆಂಬಲಿಗರು. ನಾಳೆ ಏನ್ ಹೇಳಬೇಕು ಗವರ್ನರ್ ಓದ್ಬೇಕಾ ಅದನ್ನ? ಅವ್ರಿಗೆ ಸಂವಿಧಾನದತ್ತವಾಗಿ ಒಂದು ಅವಕಾಶ ಇದೆ. ಅವ್ರು ಕೇಂದ್ರದ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ರಾಜ್ಯದ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಕಾನೂನು ಗೊತ್ತಿದೆ, ಕಾನೂನು ಅಡಿಯಲ್ಲಿ ಮಾಡಿದ್ದಾರೆ ಅವರು. ಅದು ತಪ್ಪೇನಿದೆ? ಬಟ್ ಅಶೋಕ್ ಅವರೇ, ಈ ಕಾಂಗ್ರೆಸ್ ಹೇಳ್ತಾ ಇರೋದೇನಂತಂದ್ರೆ ರಾಜ್ಯಪಾಲರ ಕರ್ತವ್ಯಗಳಲ್ಲಿ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡೋದು ಕೂಡ ಒಂದು ಕರ್ತವ್ಯ, ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿದೆ. ಇದನ್ನೇನಾದ್ರು ಅವರು ಮಾಡ್ಲಿಲ್ಲ ಅಂತಂದ್ರೆ ನಮಗೆ ಕಾನೂನು ರೀತಿಯ ಹೋರಾಟ ಮಾಡೋದಕ್ಕೆ ಅವಕಾಶಗಳಿದೆ. ರಾಜ್ಯಪಾಲರು ಸಂವಿಧಾನದ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅನ್ನುವಂಥದ್ದು. ಇದು ಕಾಂಗ್ರೆಸ್ ಅನ್ನ ಇದು ಈ ರೀತಿನೂ ಬಳಸ್ಕೋಬಹುದಲ್ಲ ಅಂತ? ಅಲ್ಲ, ಈಗ ಅವರು ಓದಲ್ಲ ಅಂತ ಎಲ್ಲ ಹೇಳಿದ್ದಾರೆ, ಪದ ತೆಗೀರಿ ಅಂತ ಹೇಳಿದ್ದಾರೆ ಅಷ್ಟೇ. ತೆಗೆದು ಓದಿಸಿ. ಅವ್ರು ಎಲ್ಲಿ ಇದುವರೆಗೂ ನಿಮ್ಮ ಸರ್ಕಾರ ಬಂದು 2.5 ವರ್ಷ ಆಯ್ತಲ್ಲ, ನೀವು ಕೊಟ್ಟಿದ್ದೆಲ್ಲ ಓದಿದಾರಲ್ಲ. ಅವಾಗ ಟಿಪ್ಪುನ ವೈಭವೀಕರಣ ಮಾಡಿದಿರಿ, ನಾವು ವಿರೋಧ ಮಾಡ್ತಾ ಇದ್ರಿ ಟಿಪ್ಪುನ, ಓದಿದಾರಲ್ಲ ಟಿಪ್ಪು ಪರವಾಗಿ. ಇದೇ ರೀತಿಯ ಪರಿಸ್ಥಿತಿ
ಇದೇ ರೀತಿಯ ಪರಿಸ್ಥಿತಿ ತಮಿಳುನಾಡಿನಲ್ಲೂ ಬಂತು. ಅಲ್ಲಿ ರಾಜ್ಯಪಾಲ ರವಿ ಅವರು ಸರ್ಕಾರ ಕೊಟ್ಟಿರೋ ಭಾಷಣದಲ್ಲಿ ದೋಷ ಇದೆ ಅಂತ ಹೇಳಿ ಓದ್ದೆ ಹಾಗೆ ಹೊರಟರು. ಡಿಎಂಕೆ ಮೆಂಬರ್ಸ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ 176ನೇ ವಿಧಿ, ಸಂವಿಧಾನದ 176ನೇ ವಿಧಿಯ ಪ್ರಕಾರ ರಾಜ್ಯಪಾಲರು ರಾಜ್ಯ ಸರ್ಕಾರ ಕೊಟ್ಟಿರೋ ಭಾಷಣವನ್ನ ಓದಲೇಬೇಕು, ಇಲ್ಲಿ ವೈಯಕ್ತಿಕ ಅಭಿಪ್ರಾಯಗಳಿಗೆ ಅವಕಾಶ ಇಲ್ಲ ಅಂತ ಹೇಳಿ. ಅದೇ ಇಲ್ಲಿ ಅನ್ವಯ ಆಗ್ಬೋದು ಅಂತ. ಅಲ್ಲ, ಅನ್ವಯ ಆಗ್ಬೋದು. ಹೀಗೆ ಓದ್ಬೇಕು ಅಂತ ಎಲ್ಲಿ ಸಂವಿಧಾನದ ಅಡಿಯಲ್ಲಿ ಹೇಳಿದ್ದಾರೆ? ಅಂದ್ರೆ ಏನು ಬರೆದು ಕೊಟ್ರು ಓದ್ಬೋದಾ? ಹಂಗಾರೆ ನಾಳೆ ಯಾರೋ ದೇಶದ ವಿರುದ್ಧವಾಗಿ ಭಾಷಣ ಬರ್ಕೊಟ್ರು ಅಂತ ಇಟ್ಕೊಳ್ಳಿ, ಓದಕ ಸಾಧ್ಯನಾ ಅದು? ಅದೆಲ್ಲ ಆಗಲ್ಲ. ಅದನ್ನ ಗವರ್ನರ್ ಇರೋದು ರಾಜ್ಯ ಸರ್ಕಾರಕ್ಕೆ ತಿಳುವಳಿಕೆ ಕೊಡಕ್ ಇರೋದು. ರಾಜ್ಯ ಸರ್ಕಾರ ತಪ್ಪು ಮಾಡಿದಾಗ ತಿಳುವಳಿಕೆ ಮಾಡಕ್ ಇರೋದು. ಆ ತಿಳುವಳಿಕೆನ ಹೇಳಿದ್ದಾರೆ. ಆ ಪದ ತೆಗೆದಾಕಿದ್ರೆ ನಿಮ್ಗೇನು, ಏನ್ ಸಮಸ್ಯೆ ಆಗ್ತದೆ ನಿಮ್ಗೆ? ಅದರಿಂದ ಏನಾನ ನಿಮ್ಗೆ ಹಣ ಬರುತ್ತಾ? ಏನು ಇಲ್ಲಲ್ಲ ನಿಮ್ಗೆ. ಈಗ ಅವರು ಹಿಂಗೂ ಪ್ರಶ್ನೆ ಮಾಡ್ತಾರೆ, ಇಲ್ಲ ಅಂತ ಹೇಳ್ತಾ ಇದ್ದೀರಾ. ವಿಕಸಿತ ಭಾರತ ಬೇಡ, ಗಾಂಧಿ ಹೆಸರಿಡಿ ಅಂತ ಹೇಳಿದ್ದಾರೆ. ಅದು ಕೇಂದ್ರ ಸರ್ಕಾರ ತೀರ್ಮಾನ. ಈಗ ಹೆಂಗೆ ರಾಜ್ಯ ಸರ್ಕಾರ ಹಲವಾರು ಯೋಜನೆಗಳನ್ನ ತಂದಿದ್ಯಪ್ಪ, 5 ಗ್ಯಾರಂಟಿ ತಂದಿದೆ. ನಾವ್ ವಿರೋಧ ಮಾಡಿದ್ರಿ, ನೀವು ತೆಗೆದಾಕಿದ್ರ? ಇಲ್ಲ. ಕೇಂದ್ರ ಸರ್ಕಾರ ಅವ್ರಿಗೆ ಬೇಕಾದ ಹೆಸರು ಇಡಕ್ಕೆ ಅವ್ರಿಗೆ ಅಧಿಕಾರ ಇದೆ. ನೀವು ಬೇಕಾದ್ರೆ ಉಪಯೋಗ ಮಾಡ್ಕೊಳ್ಳಿ, ಬೇಡ ಅಂದ್ರೆ ಬಿಡಿ. ಓಕೆ, ಅಶೋಕ್ ಅವರೇ, ಒಂದು ಫೈನಲ್ ಕ್ವಶನ್ ನಿಮ್ಗೆ. ಈಗ ವಿಪಕ್ಷ ನಾಯಕರಾಗಿ ನೀವು ಈ ಸರ್ಕಾರಕ್ಕೆ ಒಂದು ರೀತಿ ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗಿದೆ, ಇದನ್ನ ನೀವು ಯಾವ ರೀತಿ ನೋಡ್ತೀರಿ? ಏನ್ ಮಾಡ್ಬೋದು? ಮೌನ ವಹಿಸೋದೇ ಉತ್ತಮ ಅಂತ ಸುಮ್ಮನೆ ಇರ್ತೀರಾ, ಅಥವಾ ರಾಜ್ಯಪಾಲರ ನಡೆಯನ್ನ ಓಪನ್ ಆಗಿ ಸಮರ್ಥನೆ ಮಾಡ್ಕೊಡ್ತೀರಾ? ಹೇಗೆ? ಇಲ್ಲ, ರಾಜ್ಯ ಸರ್ಕಾರಕ್ಕೆ ನಾನು ಕಿವಿ ಮಾತನ್ನ ಹೇಳ್ತೀನಿ. ದುರ್ಯೋಧನ ಹಠ ಹಿಡಿದು ಸಾವನ್ನಪ್ಪದ. ಈ ಸರ್ಕಾರ ನೀವ್ಯಾಕೆ ದುರ್ಯೋಧನ ರೀತಿ ಹಠ ಹಿಡಿತೀರಾ? ಸಂವಿಧಾನದ ಅಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯದ ಸಂಬಂಧಗಳು ಸೌಹಾರ್ದಿತವಾಗಿರ್ಬೇಕು. ಎಲ್ಲಿ ಯಾವ ರೀತಿ ವಿರೋಧ ಮಾಡಬೇಕು ವಿರೋಧ ಮಾಡಕ್ಕೆ ಅವಕಾಶ ಇದೆ. ನಾವು ಇದು ವಿಧಾನಸಭೆಯಲ್ಲಿ ವಿರೋಧ ಮಾಡ್ತೀವಿ ರಾಜ್ಯ ಸರ್ಕಾರಕ್ಕೆ. ವಿರೋಧ ಮಾಡಿದಿರಿ, ಬೇಕಾದಷ್ಟು ಹೋರಾಟ ಮಾಡಿದಿರಿ. ಬಡ್ಜೆಟ್ ಬಂದಾಗ ಪಾಸ್ ಮಾಡ್ಕೊಡಲ್ವ ನಾವು? ಬಡ್ಜೆಟ್ ಅಲ್ಲಿ ಎಂದಾದ್ರೂ ವಿರೋಧ ಮಾಡಿದಿರ ಬಡ್ಜೆಟ್ಗ? ಇಲ್ಲಿ ದುರ್ಯೋಧನ ಧೃತರಾಷ್ಟ್ರ ಯಾರು ಅಶೋಕ್ ಅವರೇ? 100% ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು. ಇವ್ರು ಅದು ಬಿಡ್ಬೇಕು, ಹಠ ಬಿಡ್ಬೇಕು. ಅದರಿಂದ ಏನ್ ಸಾಧನೆ ಮಾಡಕ್ ಆಗಲ್ಲ. ಇವರು ಅವ್ರು ಓದಲ್ಲ ಅಂತ ಹೇಳಿಲ್ಲ, ನಾವ್ ಓದಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ. ನೀವು ಪದಗಳನ್ನ ಸರಿಯಾದಂತ ಪದಗಳನ್ನ ಅಳವಡಿಸ್ಕೊಂಡು ತನ್ನಿ ಅಂತ ಹೇಳಿದ್ದಾರೆ ಅಷ್ಟೇ, ಸಲಹೆ ಕೊಟ್ಟಿದ್ದಾರೆ. ಅದನ್ನ ಮಾತಾಡ್ಬೇಕು ಗವರ್ನರ್ ಹತ್ರ. ಯಾಕೆ ನಾವು ಈ ಪದನ ಹಾಕಿದಿರಿ, ಇದು ಸಂವಿಧಾನಿಕವಾಗಿದೆಯಾ, ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು. ಅವ್ರು ಕನ್ವಿನ್ಸ್ ಮಾಡ್ಬೇಕು. ಇವರ ಮನವೊಲಿಸಿ ಅಶೋಕ್ ಅವರೇ, ಒಂದೇ ಒಂದು ಫೈನಲ್ ಕ್ವಶನ್ ಅಂದು, ಸರ್ಕಾರ ಮನವೊಲಿಸಿ ಭಾಷಣ ಓದಿಸೋದಕ್ಕೆ ಮುಂದಾದ್ರೆ ದಯವಿಟ್ಟು ಭಾಷಣ ಓದೋದಕ್ಕೆ ಹೋಗ್ಬೇಡಿ ಅಂತ ನಿಮ್ಮ ಬಿಜೆಪಿ ನಿಯೋಗವು ಭೇಟಿ ಆಗ್ಬೋದಾ ರಾಜ್ಯಪಾಲರನ್ನ? ನಾವು ಆ ತರ ನೋಡಿ, ಸಂವಿಧಾನದತ್ತವಾಗಿ ಏನ್ ಅವಕಾಶಗಳಿದೆ ಅದನ್ನ ಗವರ್ನರ್ ಅವರು ಮಾಡ್ಕೊಳೋಂತ ಅಧಿಕಾರ ಇದೆ. ಅವ್ರು ನಾವು ತಿಳಿ ಹೇಳೋಂತ ಅವಶ್ಯಕತೆ ಅವ್ರಿಗೆ ಬರಲ್ಲ ಅಂತ ಅನ್ಸ್ತೈತೆ. ಅವ್ರದ್ದೊಂದು ಸಂವಿಧಾನಿಕ ಹುದ್ದೆ, ಅದರಲ್ಲಿ ಏನೇನು ಹೇಗ್ ಮಾಡ್ಬೇಕು ಅನ್ನೋದು ಅವ್ರಿಗೂ ಅಡ್ವೈಸರ್ಸ್ ಇದ್ದಾರೆ. ಗವರ್ನರ್ಗೂನು ಕಾನೂನು ತಜ್ಞರ ಒಂದು ಅಡ್ವೈಸರ್ನು ತಗೊಂಡಿರ್ತಾರೆ ಮೋಸ್ಟ್ಲಿ. ಅವರು ಅದನ್ನ ಮಾಡಿರ್ತಾರೆ. ಇಲ್ಲಿ ಹಠ ಬೇಡ. ಹಠ ಯಾಕೆ? ಅವ್ರು ಓದಲ್ಲ ಅಂತ ಹೇಳಿಲ್ಲ, ನೀವು ಪದ ಬಳಕೆ ಸರಿ ಇಲ್ಲ ಅಂತ ಹೇಳಿದ್ದಾರೆ, ಸರಿ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಫೈನ್. ಥ್ಯಾಂಕ್ ಯು ಅಶೋಕ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿ.